ಈ ವಾರದ ಕಳಪೆ ಪಟ್ಟವನ್ನು ಹನುಮಂತ ಅವರು ಪಡೆದುಕೊಂಡಿದ್ದಾರೆ ವೀಕ್ಷಕರೇ. ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕಳಪೆ ಮತ್ತು ಉತ್ತಮ ಸ್ಪರ್ಧಿಗಳ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಬಿಗ್ ಬಾಸ್ ನಿಯಮದಂತೆ ಈ ವಾರವೂ ಕೂಡ ಹನುಮಂತನಿಗೆ ಕಳಪೆ ಪ್ರದರ್ಶನ ತೋರಿಸಿದ್ದಾರೆ ಎಂದು ಇಡೀ ಮಂದಿ ಅವರು ಹನುಮಂತನಿಗೆ ಕಳಪೆ ಪಟ್ಟವನ್ನು ಕೊಟ್ಟು ಜೈಲಿಗೆ ಕಳಿಸಿದ್ದಾರೆ. ಕೊನೆಗೂ ಉತ್ತಮವಾದ ಪಟ್ಟವನ್ನು ರಜತ್ ಅವರು ಪಡೆದುಕೊಂಡಿದ್ದು ಬಹಳ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ಇದ್ದಂತಹ ಒಂದು ಒಳ್ಳೆಯ ಒಂದು ಆಟ ಆಗಿರ್ಬೋದು, ಆದರೆ ಮೊದಲಿದ್ದಂತಹ ಒಂದು ಪ್ರದರ್ಶನ ಈಗ ಬರ್ತಾ ಕಾಣ್ತಾ ಇಲ್ಲ ಅನ್ನೋದು ನಿಜಕ್ಕೂ ಎಲ್ಲರಿಗೂ ಗೊತ್ತಿರುವ ವಿಚಾರ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಟ್ಯಾಲೆಂಟ್ಗೆ ಅನೇಕ ಜನರು ಮನಸೋತಿದ್ದಾರೆ. ಆದರೆ ಹನುಮಂತ ಬರ್ತಿದ್ದಂತೆ ಆ ಒಂದು ಎಲ್ಲ ಟ್ಯಾಲೆಂಟ್ಗಳನ್ನು ಮರೆತು ಬೇರೆ ಲೋಕದಲ್ಲೇ ಒಂದು ಮಂಕಾಗಿ ಬಿಟ್ಟಿದ್ದಾರೆ ಅನ್ನೋದು ಅಸಲಿಗೆ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ತಿಳಿತಾ ಇದೆ. ಇದೀಗ ಜೊತೆಯಲ್ಲಿದ್ದಂತಹ ಗೆಳೆಯ ಧನ್ರಾಜ್ ಕೂಡ ಹನುಮನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದು ಹನುಮನ ಕಳಪೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಎಚ್ಚೆತ್ತುಕೊಳ್ಬೇಕು ಅನ್ನೋದನ್ನ ಪದೇ ಧನ್ರಾಜ್ ಅವರು ಕೂಡ ಹೇಳ್ತಾ ಇದ್ರು. ಕೊನೆಗೂ ತಾನು ಇದ್ದಂತಹ ಮೊದಲ ಆಟವನ್ನು, ಮೊದಲಿಂದ ಇದ್ದಂಥ ಒಂದು ಒಳ್ಳೆಯ ಟ್ಯಾಲೆಂಟನ್ನು ಇದೀಗ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಒಂಥರ ಹನುಮಂತ ಎಲ್ಲವನ್ನು ಕೂಡ ಮರಿತಾ ಇದ್ದಾರೆ ಅನ್ನೋದು ಇದೀಗ ಗೊತ್ತಾಗಿದೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಕಳಪೆ ಪ್ರದರ್ಶನವನ್ನು ಕೊಟ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಂಥ ಎಲ್ಲರಿಗೂ ಕೂಡ ನೋ ಡೋಂಟ್ ಕೇರ್ ಅನ್ನೋದನ್ನು ಇದೀಗ ಹೇಳಿದ್ದಾರೆ ಹನುಮಂತ. ಅಸಲಿಗೆ ಹನುಮಂತ ಇವತ್ತು ತುಂಬ ಬೇಸರದಿಂದ ಇರ್ಬೋದು, ಆದರೆ ಹನುಮಂತ ಒಳ್ಳೆಯ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟನ್ನು ಮೊದಲಿನಿಂದ ಹೇಗಿದ್ರು ಹಾಗೆ ಬಳಸ್ಕೊಂಡ್ರೆ ನಿಜವಾಗಿಯೂ ಗೆಲ್ತಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ ವೀಕ್ಷಕರೇ. ನೀವು ಕೂಡ ಏನಾದರೂ ಹನುಮಂತನ ಯಾವ ಗುಣ ಇಷ್ಟ ಆಗ್ತಿಲ್ಲ, ಹನುಮಂತ ಹೇಗಿರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.